ಸ್ನೇಹಿತರೆ ನಮಸ್ಕಾರ. ಇವತ್ತು ದೇಶದಲ್ಲಿ ಒಂದು ಸರ್ವಾಧಿಕಾರಿಯ ಧೋರಣೆ, ಸಂವಿಧಾನ ವಿರೋಧಿಗಳ ಒಂದು ತಾಂಡವ ಯಾವ ತರ ಆಡ್ತಾ ಇದೆ ನೋಡಿ. ಇವತ್ತು ದೇಶದಲ್ಲಿ ಆಗ್ತಾ ಇರೋ ಒಂದು ಭ್ರಷ್ಟಾಚಾರಗಳ ಬಗ್ಗೆ, ಕೋಮುವಾದದ ಬಗ್ಗೆ, ಇವತ್ತು ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಅಂತವ್ರನ್ನ ಈ ದೇಶದ ಪ್ರಧಾನಿ ಏನಿದ್ದಾರೆ ತಮ್ಮ ಅಂಗಸಂಸ್ಥೆ ಆಗಿರೋ ಇಡಿ ಮತ್ತೆ CBI ಅಂತ ಹೇಳಿ ಅವ್ರಗಳನ್ನ ರೇಡ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾಕುವ ಒಂದು ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಏನೊಂದು ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟದ ಮುಖಾಂತರ ಆಮ್ ಆದ್ಮಿ ಪಕ್ಷವನ್ನ ಸ್ಥಾಪನೆ ಮಾಡಿ ಇವತ್ತು ಬರೀ 10 ವರ್ಷದಲ್ಲಿ ನಾವು 2 ರಾಜ್ಯದಲ್ಲಿ ಇವತ್ತು ಸರ್ಕಾರ ಇದೆ. ಅದಲ್ಲದೆ ಗೋವಾದಲ್ಲಿ ಮತ್ತೆ ಗುಜರಾತ್ ಅಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷವಾಗಿ 2 ಮತ್ತೆ 5 MLAಗಳು ಇವತ್ತು ಅಲ್ಲಿದ್ದಾರೆ. ಅಂತ ಒಂದು ದೊಡ್ಡ ಪಕ್ಷನ ಇವತ್ತು ಆಮ್ ಆದ್ಮಿ ಪಕ್ಷ ಆಗಿ ಬೆಳೆದಿದೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕೋದ್ರ ಮುಖಾಂತರ ನರೇಂದ್ರ ಮೋದಿ ಅವರು ತಾವು ಎಷ್ಟು ಹೆದರ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಏನು 400 ಸೀಟ್ ಗೆಲ್ತೀವಿ ಅಂತ ಪದೇ ಪದೇ 420 ಅಂತ ಹೇಳ್ಕೊಂಡು ಇವತ್ತು 400 ಸೀಟ್ಗಿಂತ ಜಾಸ್ತಿ ಅಂದ್ರೆ 420 ನರೇಂದ್ರ ಮೋದಿ ಅವರು ಇವತ್ತು ಅಷ್ಟು ಸೀಟು ಗೆಲ್ಲೋ ತರ ಇದ್ರೆ ಅರವಿಂದ್ ಕೇಜ್ರಿವಾಲ್ನ ಬಂಧನ ಮಾಡೋ ಯಾವ ಅವಶ್ಯಕತೆ ಇತ್ತು? ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಅಥವಾ ಪಂಜಾಬ್ಗೆ ಮಾತ್ರ ಸೀಮಿತರಾಗಿಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ನಾಯಕರಾಗಿದ್ದಾರೆ. ಇಡೀ ದೇಶ ಕಾಯ್ತಾ ಇದೆ ಯಾವಾಗ ನಮಗೆ ದೆಹಲಿ ಮತ್ತೆ ಪಂಜಾಬ್ನ ಮಾದರಿ ನಮ್ಮ ರಾಜ್ಯಗಳಲ್ಲಿ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಂತ ಒಂದು ಮಹಾನ್ ನಾಯಕನನ್ನ ಇವತ್ತು ಜೈಲಿಗೆ ಹಾಕಿ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ, ನಾನು ಪುಕ್ಕುಲ, ನನಗೆ ಅರವಿಂದ್ ಕೇಜ್ರಿವಾಲ್ ಅವರಂದ್ರೆ ಭಯ ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆದರೆ ಜನ ಇವತ್ತು ನಿಮ್ಮ ಮೇಲೆ ಈ ಒಂದು ಸಿಟ್ಟನ್ನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆ ಸಿಟ್ಟನ್ನ ತೀರ್ಸ್ಕೊಂತಾರೆ. ನಿಮ್ಮನ್ನ 200ಕ್ಕಿಂತ ಕಮ್ಮಿನೇ ಇವತ್ತು ಸೀಟ್ ನಿಮಗೆ ಬರೋ ತರ ಪರಿಸ್ಥಿತಿ ಇದೆ. ಸೊ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಬಂಧನ ಏನಿದೆ, ಬಿಜೆಪಿಯ ಅಂಗಸಂಸ್ಥೆ ಇಡಿಯ ಒಂದು ಬಂಧನ ಏನಿದೆ, ಅದನ್ನ ವಿರೋಧಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇದೇ 31ನೇ ತಾರೀಕು ಭಾನುವಾರ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಜನತೆ, ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು, ಬೆಂಬಲಿಗರು, ಅದಲ್ಲದೆ ಯಾರ್ಯಾರು ಈ ಸಂವಿಧಾನ ಉಳಿಸ್ಬೇಕು ಅಂತ ಇದ್ದಾರೆ, ಯಾರ್ಯಾರು ಈ ಒಂದು ಸರ್ವಾಧಿಕಾರಿ ಧೋರಣೆಯ ವಿರುದ್ಧವಾಗಿದ್ದಾರೆ, ಅವರೆಲ್ಲಾರು ದಯವಿಟ್ಟು ಫ್ರೀಡಂ ಪಾರ್ಕ್ಗೆ ಬನ್ನಿ. ಒಂದು ದೊಡ್ಡ ಧ್ವನಿಯನ್ನ ಎತ್ತಿ ಈ ಒಂದು ಸರ್ವಾಧಿಕಾರಿಯನ್ನ ದೇಶದಿಂದ ತೊಲಗಿಸೋ ಒಂದು ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ.